ಈ ಊರಿಗೆ ಬಂದ್ರೆ ಒಂದು ಏನ್ ಜ್ಞಾಪಕ ಬರುತ್ತೆ ಅಂದ್ರೆ ನಮ್ಮ ನಾಗರಾಜಣ್ಣವರು ಕೂಡ ಭಾಷಣದಲ್ಲಿ ಹೇಳ್ತಾ ಇರ್ತಾರೆ, ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ತಾಲೂಕಿನ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣನವರೇ, ನಮ್ಮ ಮುಳಬಾಗಿಲು ತಾಲೂಕಿನ JDS ಪಕ್ಷದ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ, ಪೂರ್ವ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾಗಿರ್ತಕ್ಕಂಥ ಶಾಮಣ್ಣವರೇ, ಶ್ರೀನಿವಾಸ ರೆಡ್ಡಿ ಸರ್ ಅವರೇ, ರಘುಪತಿ ರೆಡ್ಡಿ ಸರ್ ಅವರೇ, ನಮ್ಮ ಡೆಕ್ಕನ್ ಸೀನಣ್ಣವರೇ, ಪ್ರಕಾಶ್ ಅಣ್ಣವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ರೆ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಬ್ಯಾಟ್ನೂರ್ ಗ್ರಾಮದ ರೈತ ಬಾಂಧವರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಈ ಊರಿಗೆ ಬಂದ್ರೆ ಒಂದು ಏನ್ ಜ್ಞಾಪಕ ಬರುತ್ತೆ ಅಂದ್ರೆ ಊರಿನ ಒಗ್ಗಟ್ಟು. ನಮ್ಮ ಶಾಸಕರು ಯಾವತ್ತೂ ಹೇಳ್ತಾ ಇರ್ತಾರೆ, ನಮ್ಮ ನಾಗರಾಜಣ್ಣವರು ಕೂಡ ಭಾಷಣದಲ್ಲಿ ಹೇಳ್ತಾ ಇರ್ತಾರೆ, ಊರು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ, ಗ್ರಾಮ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ರಾಜಕೀಯ ಇರಬಾರ್ದು ಅಂತ. ಈ ಊರಲ್ಲಿ ಶಾಸಕರ ಸಮೃದ್ಧಿ ಮಂಜಣ್ಣವರ ಓಂ ಶಕ್ತಿ ಬಸ್ಗಳು ಕಳಿಸುವಾಗ ನಾವು ಚಾಲನೆ ಕೊಡಕ್ ಬರ್ತಾ ಇದ್ವಿ. ಊರಲ್ಲೆಲ್ಲ ಕೂಡ ಒಗ್ಗಟ್ಟಾಗಿ ಬಂದು ನಮ್ಮ ಸೀನಣ್ಣವರ ನೇತೃತ್ವದಲ್ಲಿ 2-3 ಬಸ್ ಹೋಗಿದ್ದ ಆ ತಾಯಿ ದರ್ಶನ ಪಡ್ಕೊಂಡು ಬರ್ತಾ ಇದ್ರು. ಅದೇ ತರ ಇವತ್ತು ಇಲ್ಲಿನ ಡೈರಿ ಬಿಲ್ಡಿಂಗ್ ಆಗ್ಬೇಕು ಅಂತಂದ್ರೆ ನಮ್ಮ ನಾಗರಾಜಣ್ಣವ್ರ ಗೆದ್ದ ಮೇಲೆ 3 ತಿಂಗಳಿಗೆ ನನ್ನ ಮತ್ತು ಸೀನಣ್ಣವ್ರನ್ನ, ವರ್ಧನ್ನವ್ರನ್ನ ಎಲ್ಲ ಅವರ ಸ್ಕೂಲಲ್ಲಿ ಕುಂತಿರುವಾಗ, ಸೀನಣ್ಣವರೇ ನಿಮ್ಮೂರಲ್ಲಿ ಬಿಲ್ಡಿಂಗ್ ಅವಶ್ಯಕತೆ ಇದೆ, ನೀವು ಆಲ್ ಡೈರಿ ಕಟ್ಟಡವನ್ನ ನೀವು ಮಾಡ್ಕೊಳ್ಳಿ, ನನ್ನ ಸಹಕಾರ ಸಂಪೂರ್ಣವಾಗಿ ನಿಮ್ಗಿರ್ತದೆ ಅಂತ ಹೇಳಿದ್ರು. ಅದೇ ಸಲುವಾಗಿ ನಮ್ಮ ಶಾಸಕರು ಕೂಡ ಅಷ್ಟೇ, ತಾಲೂಕಿನಾದ್ಯಂತ ಎಲ್ಲೇ ನಮ್ಮ ಡೈರಿಗಳಾಗಿರ್ಲಿ, ದೇವಸ್ಥಾನಗಳಾಗಿರ್ಲಿ, ಸಂಪೂರ್ಣ ಅವ್ರದ್ದು ಕೂಡ ಅವರ ವೈಯಕ್ತಿಕ ಸಹಾಯ ಕೂಡ ಬಹಳ ನಮ್ಮ ತಾಲೂಕಿಗಿದೆ ಅಂತ ಹೇಳ್ತಾ